ಯೋಗಿಜಿ, ಇನ್ನೂ ಕೆಲವು ಆರೋಪಗಳನ್ನ ನೀವು ಮಾಡ್ತೀರಾ ಅಂತ ಪ್ರಶ್ನೆಗಳನ್ನ ನೀವು ಕೇಳ್ತಾ ಇರ್ತೀರಾ. ಉದಾಹರಣೆಗೆ ನೀವ್ ಹೇಳ್ತೀರಾ ಅಂದ್ರೆ ಪರಿವಾರವಾದಿಗಳು ಜನರ ರೇಷನ್ ತಿಂದುಬಿಟ್ರು. ಈಗ ಯಾರು ತಿಂದ್ರು? ಯಾರ ರೇಷನ್ ತಿಂದ್ರು? ನೋಡಿ, ನಾನು ನಿಮಗೆ ಹೇಳ್ತೀನಿ, ನಾನು ಗೋರಖ್ಪುರದಿಂದ ಸಂಸದನಾಗಿದ್ದು. ಸ್ವಾಭಾವಿಕವಾಗಿ ಗೋರಖ್ಪುರದ ಜನತೆಯ ಜವಾಬ್ದಾರಿ ನಂದೇ ಆಗಿರುತ್ತೆ. ಡಿಸೆಂಬರ್ 16 ಮತ್ತೆ ಜನವರಿ 17ರಲ್ಲಿ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಹಸಿವಿನಿಂದ ಸಾವಾಗಿತ್ತು. ನಾನಲ್ಲಿಗೆ ಹೋಗಿದ್ದೆ. ನಾನು ಕುಶಿನಗರಕ್ಕೆ ಹೋಗಿದ್ದೆ. ಈ ಕಡೆ ನಮ್ಮ ಸೋನ್ಭದ್ರಾ ಮುಂತಾದ ಕಡೆ ಸಾವುಗಳಾಗಿದ್ವು. ನಿಮಗೆ ಆಶ್ಚರ್ಯ ಆಗತ್ತೆ, ನಾನು 2004ರಿಂದ 2007ರ ಮಧ್ಯೆ ಕುಶಿನಗರಕ್ಕೆ ಯಾವಾಗ ಹೋಗಿದ್ನೋ 17ರಲ್ಲಿ ವಿಸಿಟ್ ಮಾಡೋದಕ್ಕೆ, ಅಲ್ಲಿ ಹಸಿವಿನಿಂದ ಸಾವಾಗಿತ್ತಲ್ಲ, ನನ್ನ ವಿಸಿಟ್ನಲ್ಲಿ ಯಾವುದೇ ರಾಜಕೀಯ ಇರಲಿಲ್ಲ, ಮಾನವೀಯತೆಯಿಂದ ವಿಸಿಟ್ ಮಾಡಿದ್ದೆ. ಈ ಸಮಯದಲ್ಲೂ ಹಸಿವಿನಿಂದ ಹೇಗೆ ಸಾವಾಗುತ್ತೆ ಅಂತ. ಸನ್ಯಾಸಿಯಾಗಿ, ಯೋಗಿಯಾಗಿ ನನ್ನ ಕರ್ತವ್ಯ ಕೂಡ ಆಗಿತ್ತು. ಮಾನವಕುಲದ ಕಲ್ಯಾಣಕ್ಕಾಗಿ ನಾನು ಸ್ವತಃ ಅಲ್ಲಿ ಜನರ ಮಧ್ಯೆ ಕೆಲಸ ಮಾಡೋದು. ನಾನು ಕುಶಿನಗರಕ್ಕೆ ಹೋದೆ. ನಾನು ನೋಡಿ ಆಶ್ಚರ್ಯಪಟ್ಟೆ. ನಾನು ಈ ಮನೆಗಳಿಗೆ ಮುಂಚೆ ಅಂದರೆ 4ರಿಂದ ಹಿಡಿದು 7ರ ಮಧ್ಯೆ ಕೂಡ ವಿಸಿಟ್ ಮಾಡಿದ್ದೆ ಒಮ್ಮೆ. ಆ ಸಮಯದಲ್ಲಿ ಕೂಡ ಬಂದಿದ್ದೆ ನಾನು. ಅವ್ರಿಗೆ ನಾನು ಎಲ್ಲರೂ ರೇಷನ್ ಕಾರ್ಡು ಆಗಿದ್ಯಾ ಅಂತ ಕೇಳಿದೆ. ಆಗಿದೆ ಅಂದ್ರು. ಮತ್ತೆ ಯಾಕೆ ರೇಷನ್ ಸಿಗ್ತಿಲ್ವಾ ಅಂತ ಕೇಳಿದೆ. ನೋಡಿ, ನಾನಿದನ್ನ ಕೇಳಿದ್ದು ಜನವರಿ 17ರ ಸಮಯದಲ್ಲಿ. ಆಗ ಇವರ ರೇಷನ್ ಕಾರ್ಡ್ ಎಲ್ಲಾನು ಜಪ್ತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಮುಸಾರ್ ಜಾತಿಯ ದೊಡ್ಡ ಜನಸಂಖ್ಯೆ ಕುಶಿನಗರ ಜಿಲ್ಲೆಯಲ್ಲಿದೆ. ಅವರೆಲ್ಲರ ಪರಿಸ್ಥಿತಿ ಹದಗೆಟ್ಟಿತ್ತು. ಅದೇ ರೀತಿ ಸೋನ್ಭದ್ರಾ ಜಿಲ್ಲೆಲೂ ಆಗಿತ್ತು. ನಾನು ಒಂದಿನ ಯಾವಾಗ ಚುನಾವಣೆ ನಡೀತಾ ಇತ್ತೋ 17ರಲ್ಲಿ ಫೆಬ್ರವರಿಲಿ ಡೆಲ್ಲಿಯಿಂದ ರೊಟೀನ್ ಫ್ಲೈಟಲ್ಲಿ ಲಕ್ನೋಗೆ ಬರ್ತಾ ಇದ್ದೆ. ನನ್ನ ಕಾರ್ಯಕ್ರಮ ನಿಗದಿಯಾಗಿತ್ತು ಚುನಾವಣೆದು. ಒಬ್ಬ ಸಜ್ಜನರು ನನ್ನ ಪಕ್ಕ ಕೂತಿದ್ರು. ನಾನು ಕೂತ್ಕೊಂಡು ಒಂದು ನ್ಯೂಸ್ ಪೇಪರ್ನ ಓದ್ತಾ ಇದ್ದೆ. ಅವ್ರು ನನಗೆ ಅವರ ಪರಿಚಯವನ್ನ ಮಾಡಿಕೊಟ್ರು. ನಾನು ಉತ್ತರ ಪ್ರದೇಶದ ಆಹಾರ ಕಾರ್ಯದರ್ಶಿ ಅಂತ. ನಾನು ಅವರ ಯೋಗಕ್ಷೇಮ ಎಲ್ಲ ವಿಚಾರಿಸ್ದೆ. ಆಮೇಲೆ ಕೇಳಿದೆ, UPಯ ಕೆಲವು ಜಿಲ್ಲೆಗಳಲ್ಲಿ ಹಸಿವಿನಿಂದ ಸಾವುಗಳಾಗ್ತಾ ಇವೆ, ನೀವು ನೋಡಬೇಕು ಅಂತ. ಅದಕ್ಕವರು ಇಲ್ಲ, ಸಾವುಗಳಾಗಿಲ್ಲ ಅಂದ್ರು. ನಾನು ವಿಸಿಟ್ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳಿದೆ. ಈ ವಿಷಯನ ಗಂಭೀರವಾಗಿ ಪರಿಗಣಿಸಬೇಕು. ಆ ಜನರ ಹತ್ರ ರೇಷನ್ ಕಾರ್ಡ್ ಇಲ್ಲ, ಆದರೆ ನಾವೇ ಖುದ್ದಾಗಿ ಅವ್ರಿಗೆ ರೇಷನ್ ಕಾರ್ಡ್ನ ಮಾಡಿಸ್ಕೊಟ್ಟಿದ್ವಲ್ಲ ಅಂತ ಹೇಳಿದೆ. ಮುಂದೆ ನಾನೇ ಮುಖ್ಯಮಂತ್ರಿ ಆದಾಗ ಯಾವಾಗ ಪ್ರಮಾಣ ತಗೊಂಡೋ ತಕ್ಷಣ ನಾನು ಮೊದಲನೇ ಆದೇಶ ಮಾಡಿದೆ, ರಾಜ್ಯದಲ್ಲಿ ಎಷ್ಟು ರೇಷನ್ ಕಾರ್ಡ್ಸ್ ಇದೆಯೋ ಒಂದೇ ದಿನ ಎಲ್ಲ ಪಡಿತರ ಅಂಗಡಿ ಮೇಲೆ ಒಂದೇ ದಿನ ಒಟ್ಟಿಗೆ ಒಂದೇ ಸಮಯದಲ್ಲಿ ರೈಡ್ ಮಾಡಿ ಅಂತ ಹೇಳಿದೆ. ಚೆಕ್ ಮಾಡಿದ್ರೆ ಅವ್ರ ಹತ್ರ 40 ಲಕ್ಷ ಫೇಕ್ ರೇಷನ್ ಕಾರ್ಡ್ಗಳಿದ್ವು. ಅವು ಬಡವ್ರದಾಗಿತ್ತು, ಆದರೆ ಇವ್ರ ಹತ್ರ ಇತ್ತು. ಮತ್ತೆ ಎಲ್ಲಿ ಜಾಸ್ತಿ ಸಿಕ್ತೋ ನಾವು ಕ್ರಮ ತಗೊಂಡ್ವಿ. ಮತ್ತೆ ನಾನು ಒಂದು ಅಭಿಯಾನ ನಡೆಸಿದೆ ಇಡೀ ರಾಜ್ಯದಲ್ಲಿ. ಮತ್ತೆ 1.25 ಕೋಟಿಗೂ ಹೆಚ್ಚು ಜನರಿಗೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಟ್ವಿ, ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಟ್ವಿ. ನೋಡಿ, ಪ್ರತಿ ಮಹಾಮಾರಿಯ ಇತಿಹಾಸ ಏನಿದೆ, ಎಷ್ಟು ಜನ ಕಾಯಿಲೆಯಿಂದ ಸಾಯ್ತಿದ್ರೋ ಅದಕ್ಕಿಂತ ಎಷ್ಟೋ ಪಟ್ಟು ಸಾವು ಹಸಿವಿನಿಂದ ಆಗ್ತಿತ್ತು. ಇವತ್ತು ನಾನು ಹೇಳಬಲ್ಲೆ, ಕರೋನಾ ಕಾಲಘಟ್ಟದಲ್ಲಿ ಅಥವಾ 2017ರ ನಂತರ ಉತ್ತರ ಪ್ರದೇಶದಲ್ಲಿ ಹಸಿವಿನಿಂದ ಯಾವ ಸಾವು ಆಗಿಲ್ಲ. ಹಸಿವಿನಿಂದ ಒಂದೇ ಒಂದು ಸಾವು ಕೂಡ ಆಗಿಲ್ಲ. ಉತ್ತರ ಪ್ರದೇಶ ಇವತ್ತು ಆ ದಿಕ್ಕಿನಲ್ಲಿ ಮುಂದುವರೆದಿದೆ. ನಮ್ಮ ಸಂವೇದನೆ ಆ ಬಡವರ ಬಗ್ಗೆ ಇದೆ. ಯಾವ ಬಡವರ ಧಾನ್ಯವನ್ನ ಸಮಾಜವಾದಿ ಪಾರ್ಟಿ ಸರ್ಕಾರದ ಸಮಯದಲ್ಲಿ ಅವರ ಗೂಂಡಾಗಳು ತಿಂತಾ ಇದ್ರು. ನಾನು ಕುಶಿನಗರಕ್ಕೆ ಹೋಗಿದ್ದಾಗ ನಿಮ್ಗೆ ಆಶ್ಚರ್ಯ ಆಗತ್ತೆ, ಯಾವ ಕುಟುಂಬದಲ್ಲಿ ಸಾವಾಗಿತ್ತೋ ಆ ಬಡಪಾಯಿ ಒಂದು ಸಣ್ಣ ಗುಡಿಸ್ಲಲ್ಲಿರ್ತಾ ಇದ್ದ. ಹರಕು ಮುರುಕು ಹುಲ್ಲಿನ ಗುಡಿಸ್ಲು ಅದು ಆತ ಇದ್ದಿದ್ದು. ನಾನು ಅವ್ರ ಹತ್ರ ಹೋದೆ. ಮತ್ತೆ ಸಾವು ಹೇಗಾಯ್ತು ಅಂತ ಅವ್ರನ್ನ ಕೇಳಿದೆ. ಅವ್ರಿಗೆ ಕೇಳಿದೆ ನಾನು, ನೋಡಿ ನಿಮಗೆ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದು ನೆನಪಿದೆ, ನಾನು ಬಂದಿದ್ದೆ ಆಗ ಒಂದು ಆಂದೋಲನಕ್ಕೋಸ್ಕರ ಬಂದಿದ್ದೆ. ನಾನಾಗ ಒಂದು ದೊಡ್ಡ ಆಂದೋಲನ ಮಾಡಿದ್ದೆ ಕುಶಿನಗರ ಜಿಲ್ಲೆಯಲ್ಲಿ ಆ ಸಮಯದಲ್ಲಿ. ಅವ್ರು ಹೇಳಿದ್ರು, ಹೌದು ರೇಷನ್ ಕಾರ್ಡ್ ಆಗಿತ್ತು, ಆದರೆ ನಮ್ಮ ರೇಷನ್ ಕಾರ್ಡ್ ತೊಗೊಂಡು ಹೋಗಿದ್ದಾರೆ ಅಂದ್ರು. ಯಾರು ಅಂತ ಕೇಳಿದೆ. ಅವರ ಹತ್ರದಲ್ಲೇ ಸಮಾಜವಾದಿ ಪಾರ್ಟಿಯ ಒಬ್ಬ ಪದಾಧಿಕಾರಿ ಮನೆ ಇತ್ತು. ಸಾಹೇಬ್ರೆ, ಇವ್ರು ತೊಗೊಂಡು ಹೋದ್ರು ಅಂದ್ರು. ಅವ್ರು ಹೇಗೆ ತೊಗೊಂಡೋಗ್ತಾರೆ ಅಂದೆ. ಅವರೇನು ರೌಡಿನಾ ಅಂತ ಕೇಳಿದೆ. ಅದಕ್ಕವರು ಸಮಾಜವಾದಿ ಪಾರ್ಟಿ ಪದಾಧಿಕಾರಿ, ಅವ್ರದೇ ಸರ್ಕಾರ, ದಬ್ಬಾಳಿಕೆ ಇದ್ದೇ ಇರುತ್ತೆ ಅಂದ್ರು. ಈ ಆಹಾರ ಧಾನ್ಯಗಳ ಹಗರಣ ಏನಾಗಿದೆಯೋ ಅಂದರೆ ಅದೇ ನೋಡಿ, 2005ರಲ್ಲಿ ಬಲಿಯಾ, ಗೋಂಡಾ ಮತ್ತೆ
ಸುಮಾರು 1 ಡಜನ್ ಜಿಲ್ಲೆಗಳಲ್ಲಿ. ಸಾವಿರಾರು ಕೋಟಿ ರೂಪಾಯಿಗಳ ಧಾನ್ಯದ ಹಗರಣ ನಡೆದಿತ್ತು. ಆಗ ಸಮಾಜವಾದಿ ಪಾರ್ಟಿ ಸರ್ಕಾರ ಇತ್ತು. ಹಸಿವಿನಿಂದ ಸಾವುಗಳು ಆಗ್ಲೂ ಆಗ್ತಿದ್ವು. 2012ರಿಂದ 2017ರ ಮಧ್ಯೆಯೂ ಹಸಿವಿನಿಂದ ಸಾವಾಗಿತ್ತು. ಇವತ್ತು ನಾನು ನಿಮಗೆ ಹೇಳ್ಬೋದು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ಉತ್ತಮ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಉತ್ತರ ಪ್ರದೇಶದ್ದು ನಮ್ದು ಅಂತ. ಪ್ರತಿ ಬಡವನಿಗೂ ರೇಷನ್ ಸಿಗುತ್ತೆ. ಮತ್ತೆ ಭಾರತ ಸರ್ಕಾರ ತನ್ನ ಟೀಮ್ನ ಕಳಿಸಿತ್ತು. ಎಲ್ಲಕ್ಕಿಂತ ಉತ್ತಮ ಪ್ರದರ್ಶನ ಯುಪಿದಾಗಿತ್ತು. ನಾನು ನನ್ನ ಸ್ವಂತ ಅನುಭವದಿಂದ ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ಯಾಕಂದ್ರೆ ಜನರ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾರೆ, ತಿಂಗ್ಳಿಗೆ 2 ಸಲ ರೇಷನ್ ಬಯೋಮೆಟ್ರಿಕ್ ಇಂದ ಸಿಗುತ್ತೆ. ಮತ್ತವರು ಇನ್ನೊಂದು ಮಾತು ಹೇಳಿದ್ರು, ಒಂದ್ ವೇಳೆ ಯಾರಿಗಾದ್ರೂ ತೊಂದರೆ ಆದ್ರೆ ಒಂದು ನಂಬರ್ ಇದೆ, ಫೋನ್ ಮಾಡಿದ್ರೆ ತಕ್ಷಣ ಕ್ರಮ ತಗೊಳ್ತಾರೆ. ಟೋಲ್ ಫ್ರೀ ನಂಬರ್ ಅದು. ನಾವು ಕೇವಲ ಇಪೋಸ್ ಮಷೀನ್ ಅಷ್ಟೇ ಹಾಕಿಲ್ಲ ಪಡಿತರ ಅಂಗಡಿಯಲ್ಲಿ. ಆ ಇಪೋಸ್ ಮಷೀನನ್ನ ನಾವು ನಮ್ಮ ವಿಡಿಯೋ ವಾಲ್ಗೆ ಕನೆಕ್ಟ್ ಮಾಡಿದೀವಿ. ಒಂದ್ ವೇಳೆ ಆ ಮಷೀನ್ನ ಇಲ್ಲಿಂದ ಅಲ್ಲಿ ತನಕ ಯಾರಾದ್ರೂ ತಗೊಂಡು ಹೋದ್ರೂ ಕೂಡ ನನಗೆ ಅಲರ್ಟ್ ಬರುತ್ತೆ ಲಕ್ನೋದಲ್ಲಿ. ಮತ್ತೆ ಅಲ್ಲಿಂದ ಕ್ವೇರಿ ಶುರುವಾಗುತ್ತೆ, ಯಾಕೆ ಮಷೀನ ತಗೊಂಡು ಹೋದ್ರಿ ಅಂತ, ಏನಾಗ್ತಿದೆ ಅಂತ. ಟೀಮ್ ಬರುತ್ತೆ, ವಿಸಿಟ್ ಮಾಡುತ್ತೆ, ನೋಡುತ್ತೆ ಏನಾದ್ರೂ ಕೈ ಚಳಕ ನಡೆದಿದ್ಯಾ ಅಂತ. ಮತ್ತೆ ಪ್ರತಿಯೊಬ್ಬ ನಿರ್ಗತಿಕನಿಗೂ ನಾನಂತೂ ಆದೇಶ ಮಾಡಾಗಿದೆ, ಒಂದ್ ವೇಳೆ ಯಾವುದೇ ಬಡವನ ಹತ್ರ ರೇಷನ್ ಇಲ್ಲದೇ ಇದ್ರೆ ನೀವು ಅವನಿಗೆ ರೇಷನ್ ಕೊಡಿ. ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಏನೂ ಆಗ್ಲಿಲ್ಲ ಅಂದ್ರೆ ಆಗ ನನ್ನ ಹತ್ರ ಕಳಿಸ್ಬಿಡಿ, ನನ್ನ ಕಡೆಯಿಂದ ನಾನು ಕೊಡ್ತೀನಿ. ಆದರೆ ಹಸಿವಿನಿಂದ ಯಾರೂ ಸಾಯಬಾರ್ದು. ಹಸಿವಿನಿಂದ ಏನಾದರೂ ಸತ್ರೆ ಆಗ ಹೊಣೆಗಾರರನ್ನಾಗಿ ನಿಮ್ಮನ್ನು ಮಾಡಬೇಕಾಗತ್ತೆ. ಈ ಹೊಣೆಗಾರಿಕೆ ಎಲ್ಲಿ ತನಕ ನಿಗದಿಯಾಗಲ್ವೋ ಆಗ ಬಡವರ ರೇಷನನ್ನ ಈ ಜನಗಳೇ ತಿನ್ಬಿಡ್ತಾರೆ. ಇವತ್ತು ಹೇಗೆ ಸಿಗ್ತಾ ಇದೆ? ಕರೋನಾ ಕಾಲಘಟ್ಟದಲ್ಲಂತೂ ಅಂದ್ರೆ ಹಸಿವಿನಿಂದ ಅತಿ ಹೆಚ್ಚು ಸಾವುಗಳು ಆಗ್ಬೇಕಿತ್ತು, ಆಗ್ಲಿಲ್ಲ. ನಾವು ಆಭಾರಿಯಾಗಿದ್ದೀವಿ ಪ್ರಧಾನಮಂತ್ರಿ. ಆದ್ರೆ ಆಕ್ಸಿಜನ್ ಕೊರತೆ ಅಂತೂ ಇತ್ತಲ್ವಾ? ಹಾಸ್ಪಿಟಲ್ ಬೆಡ್ಸ್ಗಳ ಕೊರತೆ ಇತ್ತು. ಮತ್ತೆ 2 ತಿಂಗಳವರೆಗೆ ತುಂಬಾನೇ ಕಷ್ಟ ಆಯಿತು. ನೋಡಿ, ಉತ್ತರ ಪ್ರದೇಶದ ಒಳಗೆ ಉತ್ತರ ಪ್ರದೇಶ ದೇಶದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯ ರಾಜ್ಯ. 10ರಿಂದ 12 ದಿನ ಆಕ್ಸಿಜನ್ನ ಕ್ರೈಸಿಸ್ ಸ್ವಲ್ಪ ಆಗಿತ್ತು. ಒಪ್ಕೊಳ್ತೀವಿ, ಇದಾಗಿಲ್ಲ ಅಂತ ಹೇಳಲ್ಲ. ಆದ್ರೆ ಇದನ್ನ ಪ್ಯಾನಿಕ್ ಮಾಡ್ಲಾಯ್ತು. ಒಂದ್ ವೇಳೆ ಇದನ್ನ ಆ ರೀತಿ ಪ್ಯಾನಿಕ್ ಮಾಡದೇ ಇದ್ದಿದ್ರೆ ಬಹುಶಃ ಆಕ್ಸಿಜನ್ನ ಲಭ್ಯತೆ ಏನಿತ್ತು ಆಗ ಅದನ್ನ ನಾವು ಸರಿಯಾದ ರೀತಿಲಿ ನಿಭಾಯಿಸಬಹುದಾಗಿತ್ತು. ಆದ್ರೆ ಹೇಗೆ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ, ಪ್ರತಿ ವ್ಯಕ್ತಿ ತನ್ನ ಹತ್ರ ಸ್ಟೋರ್ ಮಾಡೋಕ್ ಶುರು ಮಾಡ್ಬಿಟ್ಟ. ಯಾರಿಗೆ ಆಕ್ಸಿಜನ್ನ ಅವಶ್ಯಕತೆ ಇರಲಿಲ್ವೋ ಅವನು ಸಹ ಸಿಲಿಂಡರ್ನ ಮನೇಲಿಡ್ತಾ ಇದ್ದ. ನಾವು ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೀವಿ. ಅವರು ಏರ್ಫೋರ್ಸ್ನ ವಿಮಾನಗಳನ್ನ ಬಳಸಿದ್ರು ಆ ಸಮಯದಲ್ಲಿ ಆಕ್ಸಿಜನ್ನ ಸಾಗಿಸೋದಿಕ್ಕೆ. ಹಾಗೆ ಸ್ಪೆಷಲ್ ಟ್ರೈನ್ನ ಕೂಡ ನಡೆಸಿದ್ರು. ಆಕ್ಸಿಜನ್ನ ಯುಪಿಗೆ ಹಾಗೂ ದೇಶಾದ್ಯಂತ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ರು. ಮತ್ತಿವತ್ತು ಉತ್ತರ ಪ್ರದೇಶ ಆಕ್ಸಿಜನ್ನ ಆತ್ಮನಿರ್ಭರತೆಯ ಗುರಿಯನ್ನ ಪೂರ್ಣಗೊಳಿಸಿದೆ. ನೀವು ಹೇಳ್ತಾ ಇದ್ದೀರಾ, ಒಂದು ವೇಳೆ ಭಗವಂತನ ಕೃಪೆಯಿಂದ ಪರಿಸ್ಥಿತಿ ಬರ್ದೇ ಇರ್ಲಿ, ಬಂದ್ರೆ? ನೋಡಿ, ನಮ್ಮ ಹತ್ರ ನಾವು ಕಳೆದ 1 ವರ್ಷದ ಒಳಗೆ, ಅಂದ್ರೆ ಇನ್ನೂ 1 ವರ್ಷ ಕೂಡ ಆಗಿಲ್ಲ, ಏಪ್ರಿಲ್ನಲ್ಲಿ ಈ ಥರದ ಪರಿಸ್ಥಿತಿ ಬಂದಿತ್ತು. ನಾವೀಗ ಈ ಅವಧಿಲಿ 551 ಆಕ್ಸಿಜನ್ ಪ್ಲಾಂಟ್ ಹಾಕಿದೀವಿ ಯುಪಿಲಿ. ಇದು ಅತ್ಯಧಿಕ ಆಕ್ಸಿಜನ್ ಪ್ಲಾಂಟ್ಗಳಾಗಿವೆ. ಇದರಲ್ಲಿ PM ಕೇರಿಂದ ಕೂಡ ಸಿಕ್ಕಿದೆ, CSR ಇಂದ ಕೂಡ ಸಿಕ್ಕಿದೆ, ಹಾಗೆ ಸ್ಟೇಟ್ ಫಂಡಿಂಗ್ ಕೂಡ ಮಾಡಿ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಿದೀವಿ. ಮತ್ತಿವತ್ತು ನಾನು ಹೇಳ್ಬೋದು, ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಯೂ ಆಕ್ಸಿಜನ್ ವಿಷಯದಲ್ಲಿ ಸಂಪೂರ್ಣ ಆತ್ಮನಿರ್ಭರವಾಗಿದೆ. ಇನ್ನೆಲ್ಲೂ ಕೂಡ ಈ ರೀತಿಯ ಕ್ರೈಸಿಸ್ ಆಗೋದಿಲ್ಲ. ಯೋಗಿಜಿ, ನೀವು ಕೊರೋನಾ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ರಿ, ರೇಷನ್ ಇದೆ. ಕಳೆದ ಬಾರಿ ನಾವು ಮಾತಾಡುವಾಗ ಫ್ರೀ ಗ್ಯಾಸ್ ಕನೆಕ್ಷನ್ ಉಜ್ವಲ ಯೋಜನೆ ಮೂಲಕ ಜನರಿಗೆ ಸಿಕ್ತು. ಮತ್ತೆ ಇತ್ತೀಚೆಗೆ ನಾವು ರಿಪೋರ್ಟ್ ನೋಡಿದ್ವಿ ಪೇಪರ್ಗಳಲ್ಲಿ, ಉತ್ತರ ಪ್ರದೇಶದಲ್ಲಿ ಫಲಾನುಭವಿಗಳ ಸಂಖ್ಯೆ ಬಹಳ ಹೆಚ್ಚಾಗಿದೆ. ನೋಡಿ, ಪ್ರಧಾನಮಂತ್ರಿ ಮೋದಿಜಿಯವರು ದೇಶದ ಅಜೆಂಡಾವನ್ನ, ಅಂದ್ರೆ ಯಾರು ಇವತ್ತಿಗೂ ಜಾತಿಯ ಲೆಕ್ಕಾಚಾರದಲ್ಲೇ ಮುಳುಗಿದಾರೋ, ಇಂಥವ್ರು ಇಷ್ಟಿದ್ದಾರೆ, ಅಂಥವ್ರು ಅಷ್ಟಿದ್ದಾರೆ, ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಇಷ್ಟ ಆಗತ್ತೆ, ಆಮೇಲೆ ನಷ್ಟ BJPಗೆ ಆಗುತ್ತೆ ಅಂತ. ನೋಡಿ, ಇದೆಲ್ಲ ಹಳೆ ಕಾಲದ ಮಾತಾಯ್ತು. ಇವತ್ತೇನಿದೆ, 2014ರಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ದೇಶದ ಇಡೀ ರಾಜಕೀಯ ಅಜೆಂಡಾವನ್ನೇ ಬದಲಾಯಿಸಿದ್ದಾರೆ. ಯಾವುದು ಮೊದಲು ಜಾತಿ, ಮತ, ಪಂಥ, ಪ್ರಾದೇಶಿಕತೆ, ಭಾಷೆ ಆಧಾರದ ಮೇಲೆ ಆಗ್ತಿತ್ತೋ, ಈಗ ಅದು ಅಭಿವೃದ್ಧಿ, ಬಡವರ ಕಲ್ಯಾಣ ಯೋಜನೆಗಳು, ಸುರಕ್ಷತೆ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದೆ ಸಾಗ್ತಾ ಇದೆ. ರೈತರಾಗ್ಲಿ, ಯುವಕರಾಗ್ಲಿ, ಮಹಿಳೆಯರಾಗ್ಲಿ ಅಥವಾ ಕಾರ್ಮಿಕರಾಗ್ಲಿ, ಇಲ್ಲ ಸಮಾಜದ ಯಾವುದೇ ವರ್ಗದವರಾಗಿರಲಿ,
ಇವರೆಲ್ಲರ ಉದ್ಧಾರಕ್ಕಾಗಿ ಮಾಡಿರೋ ಕೆಲಸಗಳ ಮೇಲೆ ಕೇಂದ್ರೀಕೃತವಾಗಿ ಯೋಜನೆಗಳು ಮುಂದುವರಿತಾ ಇವೆ. ಮತ್ತೆ ನನಗನ್ಸುತ್ತೆ, ಕೆಲಸದ ಹಿತಾಸಕ್ತಿಯ ವಿಷಯ ಬಂದಾಗ ಯಾವ ವರ್ಗವನ್ನೂ ಸಹ ಕಡೆಗಣಿಸಲಾಗಿಲ್ಲ. ರೈತರ ದೂರು ಏನಂದ್ರೆ ಈ ಬೀಡಾಡಿ ದನಗಳದ್ದು. ಹೊಲಗಳಿಗೆ ನುಗ್ಗಿಬಿಡ್ತವೆ, ಬೆಳೆಯನ್ನ ನಾಶ ಮಾಡ್ತವೆ, ಇಡೀ ರಾತ್ರಿ ಕಾಯ್ಬೇಕಾಗತ್ತೆ. ಮತ್ತೆ ಈ ವಿಚಾರನ ಸಮಾಜವಾದಿ ಪಕ್ಷದವರು ಪ್ರಸ್ತಾಪ ನೋಡಿ, ಮಾಡಿದ್ದಾರೆ. ನಾವೀಗ ಒಂದು ಸಂಕಲ್ಪ ಮಾಡಿದ್ದೀವಿ. ಒಂದು, ಗೋಮಾತೆಯನ್ನ ಕಡಿಯೋದಕ್ಕೆ ಬಿಡಲ್ಲ. ಆದರೆ ಅನ್ನದಾತ ರೈತರ ಬೆಳೆಯನ್ನ ನಾಶ ಆಗೋದಕ್ಕೂ ಸಹ ಬಿಡಲ್ಲ. ನೋಡಿ, ಗೋಮಾತೆನ 2017ಕ್ಕಿಂತ ಮುಂಚೆ ಅಕ್ರಮ ಕಸಾಯಿಖಾನೆಗಳಿಗೆ ತಳ್ತಿದ್ರು. ಅವ್ರು ತಗೊಂಡು ಹೋಗ್ತಿದ್ರು, ಬಲವಂತವಾಗಿ ಬಿಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಕಳ್ಳಸಾಗಣೆ ಆಗ್ತಿತ್ತು. ಇವತ್ತು ನಾನು ಹೇಳ್ತೀನಿ, ಉತ್ತರ ಪ್ರದೇಶದ ಒಳಗೆ ಕಳ್ಳಸಾಗಣಿಕೆ ಆಗ್ತಿಲ್ಲ, ಅಕ್ರಮ ಕಸಾಯಿಖಾನೆಗಳು ಸಹ ನಡೀತಾ ಇಲ್ಲ. ಆದರೆ ಹೌದು, ಇವುಗಳಿಗೆ ವ್ಯವಸ್ಥೆ ಆಗಲೇಬೇಕು. ಮತ್ತೆ ಅದಕ್ಕಾಗಿ ನಾವೀಗಾಗಲೇ ಪ್ರಯತ್ನವನ್ನ ಶುರು ಮಾಡಿದ್ದೀವಿ. 9 ಲಕ್ಷ ಗೋವಂಶಗಳು ನಮ್ಮ ಸರ್ಕಾರಿ ಗೋಶಾಲೆಗಳಲ್ಲಿ ಪೋಷಣೆ ಪಡಿತಾ ಇವೆ. ಅವುಗಳಲ್ಲಿ 1 ಲಕ್ಷ ಗೋವಂಶಗಳು ಹೇಗಿವೆ ಅಂತ ಅಂದ್ರೆ, ಅವು ರೈತ ಪರಿವಾರಗಳ ಹತ್ರ ಇವೆ. ನಾವು 900 ರೂಪಾಯಿಯನ್ನ ಪ್ರತಿ ಗೋವಂಶಕ್ಕೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಮತ್ತು ನಾನು ಹೇಳ್ತೀನಿ, ಗೋಮಾತೆಯ ಸೇವೆ ಒಂದು ಪುಣ್ಯದ ಕೆಲಸ ಅಂತ. ಪ್ರಾಕೃತಿಕ ಕೃಷಿಯ ಜೊತೆಗೆ ಪ್ರಧಾನಮಂತ್ರಿ ಅವರು ಇದನ್ನ ಜೋಡಿಸಿ ಮತ್ತೆ ಮುಂಬರುವ ದಿನಗಳಲ್ಲಿ ಮನೆಯ ಇಂಧನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೂ ಸಹ ನಾವಿದನ್ನ ಉಪಯೋಗಿಸ್ಬೇಕು ಅಂತಿದ್ದೀವಿ. ನಾವು ಸಹಭಾಗಿತ್ವ ಯೋಜನೆ ಅಡಿಯಲ್ಲಿ 1 ಲಕ್ಷ ಗೋವಂಶಗಳನ್ನ ರೈತರಿಗೆ ಹಂಚಿದ್ದೀವಿ. ಅದರಲ್ಲಿ 900 ರೂಪಾಯಿ ಪ್ರತಿ ತಿಂಗಳು ಆ ಪರಿವಾರಕ್ಕೆ ಕೊಡ್ತಾ ಇದ್ದೀವಿ. ಒಂದು ಹಸುವಿಗೆ ಒಬ್ಬ ರೈತ 4 ಹಸು ಸಾಕಿದ್ರೆ ಆಗ 3600 ರೂಪಾಯಿ ಪ್ರತಿ ತಿಂಗಳು ಆ ರೈತನ ಪರಿವಾರಕ್ಕೆ ಕೊಡ್ತಾ ಇದ್ದೀವಿ. ನೋಡಿ, ಇದರಲ್ಲಿ 3ನೇ ಸ್ಕೀಮ್ನು ಸಹ ನಾವು ತಂದಿದ್ದೀವಿ. ನಮ್ಮ ನಿರಾಶ್ರಿತ ಗೋ ಆಶ್ರಯ ಸ್ಥಳದಿಂದ ಜೋಡಿಯಾದ ಹಸುವನ್ನ ಅಪೌಷ್ಟಿಕ ಪರಿವಾರಕ್ಕೆ ಕೊಡೋಂಥದ್ದು. ಇದರಲ್ಲಿ ನಾವು ಹಸುನೂ ಕೊಡ್ತೀವಿ, ಪ್ರತಿ ತಿಂಗಳು 900 ರೂಪಾಯಿನೂ ಸಹ ಕೊಡ್ತಾ ಇದ್ದೀವಿ. ಆದರೆ ಅವರ ಪರಿಶೀಲನೆ ಮಾಡ್ತೀವಿ. ಹಸುವಿನ ಪೋಷಣೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ, ಅದಕ್ಕೆ ಸರಿಯಾಗಿ ಮೇವು ಹಾಕ್ತಾ ಇದ್ದಾರಾ ಇಲ್ವಾ, ಈ ಎಲ್ಲ ಅಂಶಗಳನ್ನು ನಾವು ಪರಿಶೀಲಿಸ್ತೀವಿ. ಇದರ ವ್ಯಾಪಕ ಪ್ರಭಾವ ಎಲ್ಲ ಕಡೆ ಇದೆ. ಆದರೆ ಈಗ ಎಲ್ಲಾದ್ರೂ ತಪ್ಪಾಯ್ತಾ ಪ್ಲಾನಿಂಗ್ನಲ್ಲಿ? ಯಾಕಂದ್ರೆ ಪ್ಲಾನಿಂಗ್ನಲ್ಲಿ ಏನೂ ತಪ್ಪಿಲ್ಲ. ನೋಡಿ, ಏನಾಗುತ್ತೆ ಅಂದ್ರೆ, ಯಾವಾಗ ಸರ್ಕಾರ ಈ ವಿಷಯಗಳ ಮೇಲೆಲ್ಲ ಕೆಲಸ ಮಾಡುತ್ತೆ, ಆಗ ಒಂದು ವರ್ಗ ನಿಶ್ಚಿಂತವಾಗ್ಬಿಡುತ್ತೆ. ಸರಿ, ಹೇಗೂ ಸರ್ಕಾರನೇ ಎಲ್ಲ ನೋಡ್ಕೊಳ್ತಾ ಇದೆ, ನಾವು ಮನೇಲಿ ಹಾಲು ಕುಡಿದು ಬಿಟ್ಬಿಡೋಣ ಅನ್ಕೋತಾರೆ. ಹೀಗೂ ಕೂಡ ಒಂದು ವರ್ಗ ಇದೆ, ಬಹಳ ಬುದ್ಧಿವಂತಿಕೆಯಿಂದ ಈ ಕೆಲಸ ಮಾಡ್ತಿದೆ. ಮುಂಚೆ ಮನೇಲಿ ಇಟ್ಕೊಳ್ತಾ ಇದ್ರು, ಸಾಕ್ತಾ ಇದ್ರು. ಅವರಲ್ಲಿ ಒಂದು ವರ್ಗ ಹೀಗೂ ಇದೆ, ಅವರು ಬಿಜೆಪಿಗೆ ನಷ್ಟ ಉಂಟು ಮಾಡೋಕೆ ತಮ್ಮ ಎಲ್ಲಾ ಹಸುಗಳನ್ನು ಕೂಡ ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಅಥವಾ ಹೊಲಗಳಲ್ಲಿ ಬಲವಂತವಾಗಿ ಬಿಡ್ತಾ ಇದ್ದಾರೆ. ಆದರೆ ನಾವೀಗ ನಿರ್ಧಾರ ಮಾಡಿದ್ದೀವಿ, ಇದನ್ನ ಕೇರ್ಟೇಕ್ ಮಾಡ್ತಾ ಇದ್ದೀವಿ. ನಾಳೆ ಅವರು ಹಕ್ಕು ಸಾಧಿಸೋಕ್ಕಾಗಲ್ಲ. ಆಗ ನಾವು ಅದನ್ನು ತಗೊಂಡು ಹೋಗಿ ನಮ್ಮ ಗೋಶಾಲೆಗಳ ಮಾಧ್ಯಮದಿಂದ ಪೋಷಣೆಯನ್ನೂ ಸಹ ಮಾಡ್ತೀವಿ. ಇಂಧನದ ಜೊತೆಗೂ ಇದನ್ನ ಜೋಡಿಸ್ತೀವಿ, ಪ್ರಾಕೃತಿಕ ಕೃಷಿಯ ಜೊತೆಗೂ ಇದನ್ನ ಜೋಡಿಸ್ತೀವಿ. ನೋಡಿ, ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯವಸ್ಥೆ ಆಗತ್ತೆ. ನೋಡಿ, ಉತ್ತರ ಪ್ರದೇಶ ಅಂತೂ ಪ್ರಕೃತಿ ಮತ್ತೆ ಪರಮಾತ್ಮನ ಅಸೀಮ ಕೃಪೆ ಇರೋಂಥ ರಾಜ್ಯ. ಏನಿಲ್ಲ ಹೇಳಿ ಯುಪಿಲಿ, ಎಲ್ಲ ಇದೆ. ಹಾಗೂ ಇಂತಹ ಉತ್ತರ ಪ್ರದೇಶದಲ್ಲಿ ನಾವು ಗೋಮಾತೆಯ ರಕ್ಷಣೆನೂ ಮಾಡ್ತೀವಿ, ಅನ್ನದಾತ ರೈತರ ಬೆಳೆಯನ್ನೂ ಕಾಪಾಡ್ತೀವಿ, ಅದನ್ನ ಪ್ರಾಕೃತಿಕ ಕೃಷಿಯ ಜೊತೆಗೆ ಜೋಡಿಸ್ತಾ ಇದ್ದೀವಿ. ಒಂದೊಂದು ಹಸುನು ಈಗ ಪ್ರಾಕೃತಿಕ ಕೃಷಿಯ ಕಾನ್ಸೆಪ್ಟನ್ನು ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ, ಮತ್ತೆ ಯೂನಿಯನ್ ಬಜೆಟ್ನಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಒಂದು ಹಸುವಿನಿಂದ 1 ವರ್ಷದಲ್ಲಿ 30 ಎಕರೆ ಕೃಷಿಗೆ ಬೇಕಾಗುವಷ್ಟು ಕೆಮಿಕಲ್ ಮತ್ತೆ ಫರ್ಟಿಲೈಸರ್ ಸಿಗುತ್ತೆ. ಇದರಿಂದ ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ಮಾರ್ಕೆಟಿಂದ ಕೊಂಡ್ಕೋಬೇಕಾಗಿಲ್ಲ, ಹಸುವಿನಿಂದಲೇ ಎಲ್ಲವೂ ಸಹ ಲಭ್ಯವಾಗುತ್ತೆ. ಮತ್ತೆ ಈ ನಿಟ್ಟಿನಲ್ಲಿ ನಾವು ಪ್ರಾಕೃತಿಕ ಕೃಷಿಯನ್ನ ಮುಂದೆ ನಡೆಸಬೇಕು ಅಂತ ಇದ್ದೀವಿ. ನನ್ನ ಪ್ರಕಾರ ಬಹಳ ಒಳ್ಳೆ ಫಲಿತಾಂಶ ಬರುತ್ತೆ. ನೀವು ರೇಷನ್ ಕೊಡ್ತೀರಾ ಅಂದ್ರೆ ಅಖಿಲೇಶ್ ಜಿ ಹೇಳ್ತಾರೆ, ರೇಷನ್ನ ಜೊತೆಗೆ ಅವರು ತುಪ್ಪನೂ ಕೊಡ್ತಾರೆ, ಸಾಸಿವೆ ಎಣ್ಣೆನೂ ಕೊಡ್ತಾರೆ. ರೇಷನ್ನೇ ತಿಂದು ಹಾಕ್ತಾ ಇದ್ದವರು ತುಪ್ಪ ಕೊಡ್ತಾರಾ? ಯಾರು ಗೋಮಾತೆಯನ್ನ ಕಸಾಯಿಖಾನೆಗಳಿಗೆ ಕೊಡ್ತಾ ಇದ್ರೋ ಅವರು ತುಪ್ಪ ಇಲ್ಲಿಂದ ತರ್ತಾರೆ? ಅವ್ರಿಗೆ ಮೊದಲು ತುಪ್ಪ ಅಂದ್ರೆ ಏನು ಅಂತ ಕೇಳಿ. ನೋಡಿ, ರಿಫೈನ್ಡ್ ಎಣ್ಣೆನ ನಾವು ಸಂಕಷ್ಟದ ಸಮಯದಲ್ಲಿ ಕೊಡೋಕೆ ಶುರು ಮಾಡಿದ್ವಿ. ಈ ಜನ ರೇಷನ್ ತಿಂದು ಹಾಕ್ತಾ ಇದ್ರು. ನಾವು ರೇಷನ್ನ 2 ಬಾರಿ ಕೊಡ್ತಿದ್ದೀವಿ. ನಾನು ಆಭಾರಿಯಾಗಿದ್ದೀನಿ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ. ಕಳೆದ 22 ತಿಂಗಳಿಂದ 15 ಕೋಟಿ ಜನರಿಗೆ ಉತ್ತರ ಪ್ರದೇಶದ ಒಳಗೆ ಮತ್ತೆ ಇಡೀ ದೇಶಾದ್ಯಂತ 80 ಕೋಟಿ ಜನರಿಗೆ ಫ್ರೀಯಾಗಿ ರೇಷನ್ನ ತಲುಪಿಸ್ತಾ ಇದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಕೂಡ ಅವ್ರ ಜೊತೆ ಕೈ ಜೋಡಿಸಿದೆ. ತಿಂಗಳಿಗೆ 2 ಬಾರಿ ಪ್ರತಿ ಬಡವನಿಗೆ ರೇಷನ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಬೇಳೆ, ರಿಫೈನ್ಡ್ ಎಣ್ಣೆ ಮತ್ತೆ ಉಪ್ಪನ್ನು ಸೇರಿಸಿದ್ದೀವಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ಮಾತ್ರ ಮಾಡೋಕ್ ಸಾಧ್ಯ. ನೀವು ನೋಡ್ತಾ ಇರಿ,
ಸಮಾಜವಾದಿ ಪಾರ್ಟಿ ಇದನ್ನು ಹೇಗೆ ಮಾಡುತ್ತೆ? ಮೊದಲು ಅವರೊಳಗಡೆನೆ ಲೂಟಿ ನಡೆಯೋಕ್ಕೆ ಶುರುವಾಗುತ್ತೆ. ಮೊದಲು ಚಿಕ್ಕಪ್ಪ ಅಳಿಯನ್ ಜೊತೆ ಹೊಡೆದಾಟ ಆಗುತ್ತೆ, ಜಗಳ ಆಗುತ್ತೆ, ಟೆಂಡರ್ ವಿಷಯವಾಗಿ ವಿವಾದ ಆಗುತ್ತೆ. ಟ್ರಾನ್ಸ್ಪರೆನ್ಸಿ ಅನ್ನೋದು ಸಮಾಜವಾದಿ ಪಾರ್ಟಿಯ ಜೀನ್ಸ್ನಲ್ಲೇ ಇಲ್ಲ ಬಿಡಿ. ಅವರು ಮತ್ತೊಂದು ವಾಗ್ದಾನ ಮಾಡಿದ್ದಾರೆ, ಲ್ಯಾಪ್ಟಾಪ್ನ ಹಂಚೋದ್ರ ಬಗ್ಗೆ. ಕಳೆದ ಬಾರಿನೂ ಹಂಚಿದ್ರಲ್ಲ ಇವರು. ಎಷ್ಟು ಯುವಕರಿಗೆ ತಲುಪಿತ್ತು? 15 ಲಕ್ಷ ನವ ಯುವಕರಿಗೆ ಬಂದಿತ್ತು. ಕೆಲವು ಸಾವಿರ ಜನಕ್ಕೆ ಸಿಕ್ತು, ಮತ್ತೆ ಉಳಿದಿದ್ದೆಲ್ಲ ಮಾಯ ಆಯ್ತು ಅಂತ ಗೊತ್ತು. ಇಲ್ಲ, ಆ ಸಮಯದಲ್ಲಿ ನಾನು ಮುಲಾಯಂ ಸಿಂಗ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ದೆ. ಅವ್ರು ಹೇಳಿದ್ರು, ಈ ಲ್ಯಾಪ್ಟಾಪ್ ಅನ್ನ ನಿಲ್ಲಿಸ್ಬಿಡಿ, ಯಾಕಂದ್ರೆ ಇದರಲ್ಲಿ ಜನ ಯೋಗಿಜಿ ಮತ್ತೆ ಮೋದಿಜಿನ ನೋಡ್ತಾರೆ. ಇದು ನಿಜವಾದ ವಿಷಯನೇ ಅಲ್ವಾ? ನೋಡಿ, ನೋಡೋಕೆ ಯೋಗ್ಯವಾಗಿರೋದನ್ನೇ ಜನ ನೋಡೋದು. ಅವರಲ್ಲಿ ನೋಡೋಕೆ ಯೋಗ್ಯವಾಗಿರೋದೇನು ಇಲ್ಲದೆ ಇರುವಾಗ ಏನು ನೋಡ್ತಾರೆ? ನೋಡಿ, ಒಂದು ರಜಜ್ಜಿ ಅವರೇ, ನಿಮಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಒಬ್ಬ ಅಪರಾಧಿ ಕೂಡ ತನ್ನ ಮಗ ಅಪರಾಧಿಯಾಗ್ಲಿ ಅಂತ ಬಯಸಲ್ಲ. ಒಸಾಮಾ ಬಿನ್ ಲಾಡೆನ್ ಕೂಡ ಅವನ ಮಗ ಆತಂಕವಾದಿ ಆಗ್ಲಿ ಅಂತ ಬಯಸಿರ್ಲಿಲ್ಲ. ಹಾಗಾಗಿ ನನ್ಗನ್ಸುತ್ತೆ ಯಾರು ಕೂಡ ಬಯಸೋಲ್ಲ ಲ್ಯಾಪ್ಟಾಪ್ನಲ್ಲಿ ಅವ್ರ ಮಗ ಅಥವಾ ಅವ್ರ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಇವ್ರ ಮುಖಾನ ನೋಡ್ಲಿ ಅಂತ. ಯಾಕಂದ್ರೆ ಇಡೀ ದಿನ ಅಲ್ಲ, ಇಡೀ ವರ್ಷ ಹಾಳಾಗಿ ಹೋಗುತ್ತೆ, ಜೀವನನೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ಮುಲಾಯಂ ಸಿಂಗ್ ಯಾದವ್ ಅವರು ತಿಳುವಳಿಕೆ ಇರೋ ನಾಯಕರು. ಹಾಗಾಗಿ ಅವರು ಕರ್ಹಲ್ಗೆ ಹೋಗಿ ಬಹಳ ಒಳ್ಳೆ ಭಾಷಣ ಕೂಡ ಮಾಡಿದ್ರು. ಅವರಲ್ಲಿ ಹೋಗಿ ಹೇಳಿದ್ರು, ನಾನು ಬಂದಿದ್ದೀನಿ, ನೀವು ಯಾರನ್ನು ಗೆಲ್ಲಿಸ್ಬೇಕು ಅಂತಿದ್ದಾರೋ ಗೆಲ್ಸಿ ಅಂತ. ನೀವು ನೋಡಿರ್ಬೋದು, ಸಮಾಜವಾದಿ ಪಾರ್ಟಿಯ ವ್ಯಕ್ತಿ ಹೇಳ್ದ ಅಣ್ಣನ ಹೆಸರಾದ್ರೂ ಹೇಳಿ ಅಂತ. ಅದಕ್ಕವರು ನೋಡಿ, ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂದ್ರು. ನೋಡಿ, ನೀವು ಯೋಚನೆ ಮಾಡಿ, ಯಾವ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರೋ, ಅಭ್ಯರ್ಥಿಯ ತಂದೆಯಾಗಿದ್ರೋ, ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರ ಹೆಸರೇ ಗೊತ್ತಿಲ್ಲ ಅಂದ್ರೆ ಮರ್ತು ಹೋಗ್ತಾರೆ ಅವರು. ತಂದೆಗೆ ಮಗನ ಹೆಸರೇ ಗೊತ್ತಿಲ್ದಿರೋದು, ಇದಕ್ಕೆ ದುರ್ಗತಿ ಅಂತನ್ನೋದು. ಇದಕ್ಕಿಂತ ಹೆಚ್ಚಾಗಿ ಇನ್ನೇನೂ ಆಗಲ್ಲ ಬಿಡಿ. ಮತ್ತೆ ನನಗನ್ಸುತ್ತೆ ಸಮಾಜವಾದಿ ಪಾರ್ಟಿಯ ದುರ್ಗತಿ ಬಂದಿದೆ ಅಂತ. ನೋಡಿ, ನಿಮ್ಗೆ ಲಂಕೆಯ ಮಾತು ನೆನಪಿಗೆ ಲಂಕಿಣಿಯ ಮಾತು ನಿಮಗೆ ನೆನಪಿಗೆ ಬರುತ್ತೆ ಅಂತ ಅನ್ಕೋತೀನಿ. ಲಂಕಿಣಿ ಕೂಡ ಇದೇ ಮಾತನ್ನ ಹೇಳಿದ್ಲು. ಹನುಮಂತನನ್ನ ಆಕೆ ಅಂದ್ಕೊಂಡಿದ್ಲು, ಒಂದು ಸಣ್ಣ ಕೋತಿ ಅಷ್ಟೇ, ನಾನು ಬೆದರಿಸಿದ್ರೆ ಓಡ್ ಹೋಗುತ್ತೆ ಅಂತ. ಯಾವಾಗ ಭಜರಂಗ ಬಲಿ ತನ್ನ ವಿರಾಟ ರೂಪವನ್ನ ತೋರಿಸಿದ್ರೋ, ಮತ್ತೆ ಲಂಕಿಣಿಗೆ ಒಂದು ಸರಿಯಾದ ರೀತಿಲಿ ಉತ್ತರವನ್ನ ಕೊಟ್ರೋ, ಲಂಕಿಣಿಗೆ ಅರ್ಥ ಆಗೋಯ್ತು, ಈಗ ನನ್ನ ಅಂತಿಮ ಸಮಯ ಬಂದಿದೆ, ಲಂಕೆ ಕೂಡ ನಾಶವಾಗಿ ಹೋಗುತ್ತೆ ಅಂತ. ಈಗ ಈ ಸಮಾಜವಾದಿ ಪಾರ್ಟಿಯ ಲಂಕೆಯ ಸಮಯ ಕೂಡ ಬಂದಿದೆ. ಯಾವ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಅಂದ್ರೆ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಗೊತ್ತಿಲ್ದಿರೋದು ಮತ್ತು ತಂದೆಗೆ ಮಗನ ಹೆಸರು ಗೊತ್ತಿಲ್ಲದೆ ಇರೋದು, ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಭವಿಷ್ಯವಾಣಿ ನಿಜ ಆಗ್ತಾ ಇದೆ ಅಂತ. ಯಾವುದು ತ್ರೇತಾಯುಗದಲ್ಲಾಗಿತ್ತು. ಯೋಗಿಜಿ, ತುಂಬಾ ಧನ್ಯವಾದಗಳು ನಿಮಗೆ. ನಿಮ್ಮ ಕೆಲಸದ ಒತ್ತಡದ ಮಧ್ಯೆ ಕೂಡ ನೀವು ಸಮಯ ಕೊಟ್ರಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ನಿಮಗೂ ಧನ್ಯವಾದ.